ಸರ್, ಈಗ ಮಾಗಡಿ ಕ್ಷೇತ್ರ ಸೇರಿದಂತೆ ನಮ್ಮ ಜಿಲ್ಲೆ ಜನ ಬಾಲಕೃಷ್ಣ ಅವರಿಗೆ ಒಂದು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಯಾವಾಗ ಆಗ್ಬೋದು, ಹೇಗೆ ಸರ್, ಏನು ನಿರೀಕ್ಷೆ ಇದೆ ಸರ್? ಹೈಕಮಾಂಡ್ಗೆ ಹೋಗಿದಾರಲ್ಲ ಎಲ್ಲರೂ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಖರ್ಗೆ ಅವರು ಎಲ್ಲರೂ ಕೂಡ ಇವತ್ತು ಭೇಟಿ ಇದೆ. ಇವತ್ತು ತೀರ್ಮಾನ ಆಗ್ತದೆ ಫೈನಲ್ ಆಗಿ, ಅಂತಿಮವಾಗಿ. ಸಾಕಷ್ಟು ಶಾಸಕರು ಸರ್ ದೆಹಲಿಯಲ್ಲೇ ಬೀಡ್ಬಿಟ್ಟಿರುವಂಥದ್ದು ಸರ್, ದೊಡ್ಡ ಮಟ್ಟದ ಲಾಬಿ ನಡೀತಾ ಇರುವಂಥದ್ದು. ಇರಲಿ, ಎಲ್ಲರೂ ಅವ್ರವ್ರ ಅಭಿಪ್ರಾಯ ಹೇಳಕ್ಕೆ ಹೋಗಿದ್ದಾರೆ. ಕೆಲವರು ಹೋಗಿದ್ದಾರೆ, ಕೆಲವರು ಹೋಗಿಲ್ಲ. ನೋಡ, ಅಂತಿಮವಾಗಿ ಅಲ್ಲೇನು ಯಾರು ಒಳಗಡೆ ಏನು ಬಿಡಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ್, ಸುರ್ಜೇವಾಲಾ ಅವರು ನಮ್ಮ ನಾಯಕರುಗಳನ್ನ, ರಾಜ್ಯ ನಾಯಕರುಗಳನ್ನೆಲ್ಲ ಸೇರಿಸಿ ಮಾಡ್ತಾರೆ. ಖರ್ಗೆ ಸಾಹೇಬ್ರೆಲ್ಲ ಸೇರಿ ಆಗ್ತದೆ ಸರ್. ಒಂದಷ್ಟು ವಿಚಾರ ಚರ್ಚೆ ಆಗ್ತಾರೆ ಅಂದ್ರೆ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. 5 ಬಾರಿ ನಿಮ್ಮ ಅನುಭವವನ್ನು ಕೂಡ ಪರಿಗಣಿಸುತ್ತಾರೆ ಇದರಲ್ಲಿ? ಆ ರೀತಿ ಏನಿಲ್ಲ, ಬಟ್ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಹಳಬರಿಗೆ 40%, 60% ಹೊಸಬರಿಗೆ ನೀವು ಗುರುತಿಸಿ ಅಂತಕ್ಕಂಥ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅದರಂತೆ ಎಲ್ರಿಗೂ ಕೂಡ ಆಗ್ತದೆ ಹೊಸಬರಿಗೆ. ಬಹುತೇಕ ಬಾಲಕೃಷ್ಣ ಅವರ ಹೆಸರು ಫೈನಲ್ ಆಗಿದೆ ಅನ್ನೋ ಹಂಗೆ ಹೇಳಕ್ಕಾಗಲ್ಲ. ಆಗ್ಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನ ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಸಿಎಂ ಅವರೇನು ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ಇಲ್ಲಿ ಯಾರು ಕೂಡ ಬೇರೆಯವ್ರಿಗೆ ಯಾರಿಗೂ ಮಾತು ಕೊಟ್ಟು ನಾನು ನೀನು ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ, ಎಲ್ಲರೂ ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ರಿಪೋರ್ಟ್ ಇದೆ ಈಗಾಗಲೇ ನಮ್ಮ ಹೈಕಮಾಂಡ್ ಅಲ್ಲಿ, ಯಾರ್ಯಾರ ಬಗ್ಗೆ ಏನೇನು ಅಂತ ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡ್ತಾರೆ. ಸಿಎಂ ಮಾತು ಕೊಟ್ಟಿದಾರ ಅಂತ ಹೇಳಿ ಸರ್, ಯಾಕಂದ್ರೆ ಶಾಸಕರು ಆಪ್ತರಾಗಿದ್ರಿ. ಇಲ್ಲ ನೋಡ್ರಿ, ನಾವು ಅವ್ರು ಆಪ್ತರಾಗಿದ್ದಂಥದ್ದು ನಮ್ಮ ಜಿಲ್ಲೆಯವರು ಅಂತಕ್ಕಂಥ ಒಂದು ಕಾರಣ. ನಮ್ಮ ಜಿಲ್ಲೆಯವರಿಗೆ ಒಂದು ಹುದ್ದೆ ಸಿಗ್ಲಿ ಅಂತಕ್ಕಂಥ ವಿಶೇಷ. ನಾನು ಹಂಗಂತ ನಾನು ಆಪ್ತ ಆಗಿದ್ದೀನಿ, ನಾನು ಕೊಡಿ ಅಂತಕ್ಕಂಥ ಕ್ಲೈಮ್ ನಾನು ಮಾಡಲ್ಲ. ನಾನು ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ, ನನಗೆ ಕೊಡಿ, ನಾನು ನಿಮ್ಮ ಪರವಾಗಿದ್ದೀನಿ, ನನಗೆ ಕೊಡಿ ಅಂತಕ್ಕಂಥ ಕ್ಲೈಮ್ ಇಲ್ಲ. ನಮಗೆ ಅರ್ಹತೆ ಮೇಲೆ ತೀರ್ಮಾನ ಮಾಡಿ ಅಂತ ಕೇಳಿದ್ದೀವಿ ಅಷ್ಟೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.